ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಅಧ್ಯಾತ್ಮವನ್ನು ತಿಳಿದುಕೊಳ್ಬೇಕು ಅಂದರೆ ನೀವೇನು ಪ್ರತಿದಿನ ಕುಳಿತು ವೇದ ಅಧ್ಯಯನ ಮಾಡಬೇಕು ಎಂದಿಲ್ಲ. ಸನ್ಯಾಸಿಗಳಾಗಿ ಬದುಕಬೇಕು ಎಂದಿಲ್ಲ. ಅಲ್ಪ ಸ್ವಲ್ಪ ತಿಳಿದುಕೊಂಡು ಮಹಾಗರ್ವಿಯಾಗಿ ಒಣ ಜಂಬ ತೋರಿಸುವುದೂ ಬೇಡ. ಬೇಡರ ಕಣ್ಣಪ್ಪ ಈ ಎರಡೂ ಅತಿಥಿಗಳಿಗೆ ಸಿಲುಕಿಕೊಳ್ಳದ ನಿಷ್ಕಲ್ಮಶ ಭಕ್ತಿಯಿಂದ ನಮಗೆ ಅಧ್ಯಾತ್ಮದ ಸರಳ ಪರಿಚಯ ಮಾಡಿಕೊಟ್ಟಿದ್ದಾನೆ. ವೀಕ್ಷಕರೇ, ಅಧ್ಯಾತ್ಮ ಅಂದರೆ ಏನು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಸ್ವಲ್ಪದರಲ್ಲೇ ತಿಳ್ಕೊಳ್ಳೋಣ. ವೀಕ್ಷಕರೇ, ಅಧಿ ಪ್ಲಸ್ ಆತ್ಮ ಇಸ್ ಈಕ್ವಲ್ ಟು ಅಧ್ಯಾತ್ಮ. ಅಧಿ ಅಂದರೆ ಅಧಿಕರಣ, ಅಂದರೆ ಆಧಾರ. ಆತ್ಮವನ್ನು ಆಧಾರವಾಗಿರಿಸಿಕೊಂಡು ಚಿಂತನೆ ಅಥವಾ ಅಧ್ಯಯನ ನಡೆಸುವುದೇ ಅಧ್ಯಾತ್ಮ. ಯಾವುದರ ಕುರಿತು ಅಧ್ಯಯನ ನಡೆಸುವುದು? ಆತ್ಮವನ್ನು ಕುರಿತು ಅಧ್ಯಯನ ನಡೆಸುವುದೇ. ಆತ್ಮ ಅಂದರೆ ಚೈತನ್ಯ ಅಂತಲೂ ಅರ್ಥ, ನಾನು ಅಂತಲೂ ಅರ್ಥ. ಅಂದರೆ ಜಗದ್ವ್ಯಾಪಿಯಾದ ಚೈತನ್ಯವನ್ನು, ಅರ್ಥಾತ್ ನನ್ನೊಳಗನ್ನೇ ಶೋಧಿಸುವುದು. ನಾನು ಯಾರು? ನನ್ನ ಮೂಲ ಯಾವುದು? ನನ್ನೊಳಗಿನ ಚೈತನ್ಯ ಹೇಗಿದೆ? ಈ ಚೈತನ್ಯವೇ ಜಗತ್ ಶಕ್ತಿಯಾಗಿ ಆವರಿಸಿಕೊಳ್ಳುವುದು ಹೇಗೆ? ಈ ಎಲ್ಲವುಗಳ ಅಧ್ಯಯನವೇ ಅಧ್ಯಾತ್ಮ. ತಮ್ಮ ಬದುಕಿನ ನೋವು ಹಂಚಿಕೊಂಡು ಪರಿಹಾರ ಕೇಳುತ್ತಾರೆ. ಅನೇಕರು ಮಾಡರ್ನ್ ಅಧ್ಯಾತ್ಮ ಎಂದರೇನು ಅಂತ ಮುಗ್ಧವಾಗಿ ಕೇಳುತ್ತಾರೆ. ಕೆಲವರು ಅಧ್ಯಾತ್ಮ ಎನ್ನುವುದೇನೋ ಸರಿ, ಆದರೆ ಮಾಡರ್ನ್ ಅಧ್ಯಾತ್ಮ ಎಂಬುದು ಎಲ್ಲಿದೆ ಎಂದು ಕೇಳುತ್ತಾರೆ. ಅವರ ಪ್ರಕಾರ ಅಧ್ಯಾತ್ಮ ಹೊಸತೂ ಅಲ್ಲ, ಹಳತೂ ಅಲ್ಲ, ಅದು ಯಾವತ್ತಿದ್ದರೂ ಒಂದೇ. ಆತ್ಮ ಅನಾದಿ ಅನಂತ. ಅದನ್ನು ಪ್ರಾಚೀನ ಅರ್ವಾಚೀನ ಎಂದು ವಿಂಗಡಿಸಲು ಸಾಧ್ಯವಿಲ್ಲ. ನಿಜ ವೀಕ್ಷಕರೇ, ಅಧ್ಯಾತ್ಮ ಹೊಸತೂ ಆಗುವುದಿಲ್ಲ, ಹಳತೂ ಆಗುವುದಿಲ್ಲ. ಆದರೆ ಅಧ್ಯಾತ್ಮ ಎಂದಾಕ್ಷಣ ನಮ್ಮಲ್ಲಿ ಇದು ದೇವರನ್ನು ಅಥವಾ ವಿಶ್ವ ಚೈತನ್ಯವನ್ನು ಕುರಿತು ನಡೆಸುವ ಅನುಸಂಧಾನ ಎಂಬ ವಿಷಯವೇ ತಲೆಗೆ ಬರುತ್ತದೆ. ಆದರೆ ಅಧ್ಯಾತ್ಮ ನಮ್ಮ ಬದುಕಿನ ವಿಧಾನವೂ ಹೌದು. ಮನುಷ್ಯ ತನ್ನೊಳಗೆ ಶೋಧಿಸಿಕೊಳ್ಳುವಾಗ ಆಯಾ ಕಾಲ ದೇಶವನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ನಾವೀಗ ಮಾಡರ್ನ್ ಯುಗದಲ್ಲಿದ್ದೇವೆ. ನಮ್ಮ ಯುವಜನತೆಗೆ ಆಧುನಿಕ ಜೀವನ ಶೈಲಿಗೆ ಮಾರು ಹೋಗಿದ್ದಾರೆ. ಅವರು ಜೀನ್ಸ್ ಹಾಕಿದರೂ ಬಿಕಿನಿ ತೊಟ್ಟರೂ ಒಳಗಿರುವುದು ಆತ್ಮವೇ. ಅಧ್ಯಾತ್ಮವೆಂದರೆ ಕೇವಲ ಸಾಂಪ್ರದಾಯಿಕ ಅರ್ಥದಲ್ಲಿ ಆತ್ಮವನ್ನು ಸಂಸ್ಕೃತದ ಶಬ್ದಗಳಲ್ಲಿ ಅರ್ಥ ಮಾಡಿಕೊಳ್ಳುವುದಷ್ಟೇ ಅಲ್ಲ ಎಂಬುದನ್ನು ಹೇಳಲು ಈ ವಿಡಿಯೋ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಯಾವ ರೀತಿ ನಮ್ಮ ಆತ್ಮವನ್ನು ನಾವು ಶೋಧನೆ ಮಾಡಿಕೊಳ್ಳಬೇಕು ಅನ್ನೋದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು ವೀಕ್ಷಕರೇ.